ಕವಿಗಳು ಬರೆದಿರೋ ನಿಮ್ಮ ಹಸದ ಮುಖಗಳು ನೋಡಿ ಏನ್ ಮಾತಾಡ್ಬೇಕಂತ ಗೊತ್ತಾಗೋಲ್ತ ನನಗೆ. ಈಗ ಸದ್ಯ ಹಾಸಿಗೆ ಸಿಕ್ಕರ್ ಮಲಗಿ ಬಿಡ್ತೀವಿ ನಾವು, ಯಾಕಂದ್ರೆ ಅಷ್ಟು ಚಂದ ರಸ್ತಾದಾಗ ಬಂದ್ಬಿಟ್ಟಿವಿ ಅಲ್ಲಿಂದ. ಈ 8 ವರ್ಷದ ಜರ್ನಿ ಒಳಗೆ ಇಷ್ಟು ಕೆಟ್ಟ ರಸ್ತಾ ನನ್ನ ಜೀವನದಾಗ ನೋಡಿಲ್ಲ ನಾ ಎಲ್ಲೂ. ಇದೆಲ್ಲ ಯಾಕೆ ಆಗಾಕತ್ತೈತಿ ಗೊತ್ತೇನ? ಸೆರೆಕ್ ಆಗಾಕತ್ತೈತಿ. ಸೆರೆಕ ರಸ್ತಾಗ ಏನ್ ಸಂಬಂಧ ರೀ ಅಂತ ಈಗ ನಿಮ್ ತಲೆಯಾಗ ಒಂದು ಸಂಶಯ ಬರ್ತೈತಿ, ಹೌದಾ? ಒಂದು ರಸ್ತಾ ಸುಧಾರಿಸ್ಬೇಕಂದ್ರೆ ರೊಕ್ಕ ಯಾರು ಕೊಡ್ತಾರೋ? ನಿಮಗೆ ಯಾರಿಗೂ ಏನು ಗೊತ್ತೇ ಇಲ್ಲ. ಕರೆಕ್ಟ್ ಆಗಿ ಆಕ್ಷನ್ಗೆ ರಿಯಾಕ್ಷನ್ ಮಾಡ್ರಿ, ಮುಂದುವರ್ಸುನು. ಒಂದು ರಸ್ತಾ ಸರಿ ಆಗ್ಬೇಕಾದ್ರೆ ರೊಕ್ಕ ಯಾರು ಕೊಡ್ತಾರೋ? ಸರ್ಕಾರ ಕೊಡ್ತೈತಿ. ಸರ್ಕಾರಕ್ಕೆ ರಸ್ತಾ ಸ್ಯಾಂಕ್ಷನ್ ಮಾಡಕ್ ರೊಕ್ಕ ಯಾರು ಕೊಡ್ತಾರೋ? ನೀವ ಕೊಡ್ತೀರಿ. MLA ಸಲೀಸಾಗಿ ಆಗಿರ್ತಾನೇನೋ ಒಬ್ಬ ಮನುಷ್ಯ, ನೀನು MP ಸಲೀಸಾಗಿ ಆಗಿರ್ತಾನೋ? ನಿಮ್ಮ ತೆಲಿಗೆ 2,000 ರೂಪಾಯಿ ರೊಕ್ಕ, ನಿಮಗ ಹಂಡೆ ಗುಂಡೆ ಬಾಂಡೆ ಸೀರಿ, ಇವರಿಗೆ ಸೆರೆ ಕುಡಿಯಾಕ ರೊಕ್ಕ, ಸೇದಾಕ ರೊಕ್ಕ, ಹೆಂಡ ಖಂಡ ಇಷ್ಟೆಲ್ಲಾ ಖರ್ಚು ಮಾಡಿ 15 ರಿಂದ 20 ಕೋಟಿ ರೂಪಾಯಿ ಒಬ್ಬ MLA MP ಖರ್ಚು ಮಾಡಿ ಆರಿಶ್ ಬಂದವೇನು ಸಾಲ ಹಿಡಿಬೇಕು? ನಿಮ್ಮ ರೋಡ್ ಸರಿ ಮಾಡ್ಬೇಕು. ರೋಡ್ ಸರಿ ಮಾಡಿದ್ರೆ ಅವ್ನ ಹೆಂಡತಿ ಮಕ್ಕಳು ಭಿಕ್ಷಾ ಬಿಡ್ಬೇಕಾಗ್ತೈತಿ. ಹಂಗಾರೆ ರೋಡ್ ಕೆಡಾಕ ಕಾರಣ ಯಾರು? MLA MP ಗಳು, ನೀವು. ಯಾಕೆ ನೀವು ಕೆಟ್ರಿ? ಒಂದು ಬಾಟ್ಲೆ ಶರೇಕ ಎಷ್ಟಕ್ಕಾಗಿ ಕೆಟ್ರಿ ನೀವೆಲ್ಲ? ಬರೀ ಒಂದು ಬಾಟ್ಲೆ ಶರೇಕಾಗಿ ಕೆಟ್ರಿ. ನಾ ಇಲ್ಲಿ ನಿಮ್ಮನ್ನು ಶರೆ ಕುಡಿದು ಬಿಡ್ರಿ ಅಂತ ಹೇಳಾಕ ಬಂದಿಲ್ಲ, ಯಾಕಂದ್ರೆ ನಾವು ನಿಮ್ಮನ್ನು ಕುಡಿಯಾಕ ಕಲಿಸಿದವ್ರಲ್ಲ. ಸೆರೆ ಕುಡಿಯಾಕ ಕಲಿಯುವಾಗ ಏನಾರ ಇಷ್ಟು ದೊಡ್ಡ ವೇದಿಕೆ ಹಾಕಿ ಇಷ್ಟು ಮಂದಿ ಹಿರಿಯರನ್ನೆಲ್ಲ ಕರೆಸಿ, ಬೈಲೊಂಗಲಿಂದ ಮಂದಿ ಕೂಡಿಸಿ, ಗೋಕಾಕದಿಂದ ಮಂದಿ ಕೂಡಿಸಿ, ಸುತ್ತಮುತ್ತ ಹಳ್ಳಿಯಿಂದ ಜನರನ್ನ ತಗೊಂಡ್ಬಂದ ವೀರೇಂದ್ರ ಹೆಗ್ಡೆ ಅವ್ರ ಕಡೆಯಿಂದ ಖರ್ಚು ಮಾಡಿ ಕ್ಯಾಂಪ್ ಮಾಡಿ ಅಂದ್ರೆ ಸೆರೆ ಕೊಡ್ತೀರಿ ನೀವೆಲ್ಲ? ನಿಮಗ ಸೆರೆ ಕುಡಿಯಾಕ ಕಲಿಯಾಕ ನೀವ ಸಾಕು, ಆದ್ರೆ ಸೆರೆ ಕುಡಿಸಾಕ ಬಿಡಿಸಾಕ ನಾವು ಬೇಕು ನಿಮಗಲ್ಲ. ಅರ್ಥ ಆಗೋದಕ್ಕಿಲ್ಲ ನಿಮಗ ನಾ ಹೇಳೋದು. ಕುಡಿ ಚಟ ಮಾತ್ರ ನೀವು ಸ್ವಂತ ಕಲಿತೀರಿ, ಬಿಡಿಸಾಕ್ ಮಾತ್ರ ಇನ್ನೊಬ್ರ ಅಂತಕ್ಕೆ ಹೋಗ್ತೀರಿ. ಎಷ್ಟು ಕೆಟ್ಟ ಜನ ಇರ್ಬೇಕು ನೀವು? ಅರ್ಥ ಆಗತೈತಿ? ನಿಮ್ ಕೈಯಾಗ ಒಂದಿಷ್ಟು ಕಲ್ಲು ಮಣ್ಣು ಹಿಡ್ಕೊಂಡಿರಿ ಅಂತ ಇಟ್ಕೋರಿ, ಅದನ್ನ ನೀವು ಬಿಡ್ಬೇಕು, ನಾವು ಬಿಡ್ರಿ ಬಿಡ್ರಿ ಅಂತ ತಿಳ್ದಾಗ ಬಿಡ್ಬೇಕು. ಇಷ್ಟಪ್ಪ ಜ್ಞಾನ ಅಂದ್ರ. ಸಾಧುಗಳು, ಸಂತರು, ಋಷಿಗಳು, ಮುನಿಗಳು ಇವತ್ತು ರೋಡ್ ಮೇಲೆ ನಿಂತು ನಿಮ್ಮನ್ನು ಸೆರೆ ಕುಡಿಸಾಕ ಬಿಡಿಸುವಂತ ಪರಿಸ್ಥಿತಿಗೆ ತಂದು ಭಾರತ ದೇಶ ನಿಲ್ಲಿಸ್ತೀರಿ ಅಂದ್ರೆ ನಿಮ್ಮ ಕುಡುಕರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಸ್ವಚ್ಛಗೆ ಅರ್ಥದ. ಅರ್ಥ ಆಗತೈತೆ? ಯಾವ ಒಬ್ಬ ಮನುಷ್ಯ ಇಡೀ ವರ್ಲ್ಡ್ ವೈಡ್, ಇಡೀ ವಿಶ್ವದೊಳಗ ಒಂದ್ ಮಗನ್ನ ತೋರಿಸ್ರಿ ಯಾವರ ಹುಟ್ಟುವಾಗ ಸೆರೆ ಬಾಟ್ಲಿ ಹಿಡ್ಕೊಂಡು ಹುಟ್ಟಿ ಬಂದವ ಅದಾನಿ ಜಗತ್ತೊಳಗ? ಸಿಗರೇಟ್ ಹಿಡ್ಕೊಂಡು ಬಂದವ ಅದಾನು? ಸ್ಟಾರ್ ಗುಟ್ಕಾ ಚೀಟಿ ಹಿಡ್ಕೊಂಡು ಹುಟ್ಟಿ ಬಂದವ ಅದಾನು? ಯಾರು ಇಲ್ಲ. ಎಲ್ಲರೂ ಖಾಲಿ ಕೈಲೇನ ಬಂದ್ರಿ, ಖಾಲಿ ಕೈಲೇನ ಹೋದ್ರಿ. ನಡು ಬಂದು ಯಾಕೆ ಈ ಹಾರ್ಯಾಟ, ಈ ಚೀರ್ಯಾಟ? ಏನು ನಿಮ್ಮ ಮ್ಯಾಲ ಜೋಕ್ಗಳು, ಏನು ನಿಮ್ಮ ಮ್ಯಾಲ ಹಾಡುಗಳು? ಅರ್ಥ ಆಗೋದಕ್ಕಿಲ್ಲ ನಿಮ್ಗ? ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆ ಲೈಫು, ಆಚೆಗೆ ಹಾಕವಳೆ ವೈಫು. ಶರೀರದ ಮೇಲೆ ಏನಾರ ಹಾಡು ಬಂತಂದ್ರೆ ಮುಗಿತಿ. ಸಾರಾಯಿಸಿ ಶೆಯಲ್ಲಿ ನನ್ನ ದೇವಿ ಕಾಣುವಳು. ನೋಡ್ ನಿಮ್ಮ ಹಾಡುಗಳು. ನೀವು ಬರೀ ಈ ಖುಷಿಗೆ ಯಾಕೆ ಕುಡಿತೀರಿ? ಬರೀ ಒಣ ದೊಡ್ಡಸ್ತನಕ್ಕೆ ಯಾಕೆ ಕುಡಿತೀರಿ? ಚಟ ಸ್ಟಾರ್ಟ್ ಆಗೋದು ಸೋಕಿಯಿಂದ. ಮೊದಲಿದನ್ ತಲೆಗೆ ಇಟ್ಕೋರಿ ನೀವೆಲ್ಲ. ಚಟ ಸ್ಟಾರ್ಟ್ ಆಗೋದು ಡೂಪ್ಲಿಕೇಟ್ ಸೆರೆಯಿಂದ. ಚಟ ಸ್ಟಾರ್ಟ್ ಆಗೋದು ಯಾರಾದ್ರೂ ಬಂದು ಉಚಿತವಾಗಿ ಸೆರೆ ಕುಡಿಸ್ತಾರ ಅದರಿಂದ. ನಾನ್ ನಿಮಗೆ ಏನ್ ಹೇಳಕ್ ಸ್ಪಷ್ಟವಾಗಿ ಹೊಂಟೀನಿ ಅಂತಂದ್ರ, ಸೆರೆ ಕುಡಿದು ಬಿಡ್ರಿ ಬಿಡ್ರಿ ಅಂತ ಕಲಿಸಿದ್ರಿಂದ ನೀವು ಸೆರೆ ಕೊಡೋದು ಬಿಡಾಕ್ ಸಾಧ್ಯ ಇಲ್ಲ. ನೀವು ಬಿಡಬೇಕು ಅಂತ ಮನಸ್ಸು ಮಾಡಿದ್ರ ಧರ್ಮಸ್ಥಳದವ್ರಿಗೆ ತಲೆನೋವು ಕಡಿಮೆ ಆಗ್ಬಿಡ್ತೈತೆ ಅಂತ ನನಗನಿಸ್ತೈತಿ. ಅರ್ಥ ಆಗದಿಲ್ಲ ನಿಮಗ್? ಅವಾಗಲೇ ನಮ್ಮ ಅಮರ ಸಿದ್ದೇಶ್ವರ ದೇವರು ಹೇಳಿ ಹೋದ್ರು, ಸ್ವಾಮಿಗಳಿಗೆ ಮಾಡೋದಕ್ಕೆ ಎಷ್ಟು ಕೆಲಸ ಅದಾವಂತ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಬಹುಶಃ ಗೊತ್ತಿರಬೇಕು. ಅವ್ರ ತಾಯಿಯವ್ರಿಗೆ ಏನಾಯ್ತು ಅಂತ ಗೊತ್ತೈತೆ ನಿಮಗೆಲ್ಲ? ಏನಾಯ್ತು? ವೀರೇಂದ್ರ ಹೆಗ್ಗಡೆ ಅವರ ತಾಯಿಯವ್ರಿಗೆ ಏನಾಯ್ತು? ಯಾರಿಗೂ ಗೊತ್ತಿಲ್ಲ. ಆಕ್ಸಿಡೆಂಟ್ ಆಯ್ತು, ಗೊತ್ತೈತಿ? ಎಡಿ ಬಿದ್ದರು ದೇವ್ರ ಬೈಯೋ ಮಂದಿ ನೀವೆಲ್ಲ, ನೆಗಡಿ ಹಾದ್ರ ದೇವ್ರ ಬೈಯೋ ಮಂದಿ ನೀವೆಲ್ಲ.
ಕಸಾರಿಕೆ ಕಾಯಿಲೆ ಬಂದ ನಿಮಗೇನಾದ್ರೂ ಕಾಯಿಲೆಗಳು ಬಂದ್ರೆ ದೇವಸ್ಥಾನಕ್ಕನ ಹೋಗೋದು ಬಿಡೋ ಮಂದಿ ನೀವೆಲ್ಲ. ಅವರ ತಾಯಿಗೆ ಅಪಘಾತ ಆದ್ರೂ ಅವರ ಮಂಜುನಾಥನ ಸೇವೆಯನ್ನ ನಿಲ್ಲಿಸಿಲ್ಲ, ಸಮಾಜದ ಸೇವೆಯನ್ನ ನಿಲ್ಲಿಸಿಲ್ಲ. ಇದು ನಿಜವಾದ ಸೇವಾ ಮತ್ತು ನಿಜವಾದ ಭಕ್ತಿ. ಅರ್ಥ ಆಗೋದಿಲ್ಲೋ ನಿಮಗ? ಸೇವೆ ಅನ್ನೋದು ಡಂಬಾಚಾರ ಅಲ್ಲ, ಸೇವೆ ಅನ್ನೋದು ಬೂಟಾಟಿಕೆ ಅಲ್ಲ, ಸೇವೆ ಅನ್ನೋದು ವೇಷಭೂಷಣಗಳಲ್ಲ. ಕುಡಿದಿಪ್ಪ, ಎಷ್ಟು ಕುಡಿಯವರು, ಎಷ್ಟು ಬ್ರ್ಯಾಂಡ್ ಗೊತ್ತದಾವ್ ಹೇಳ್ರಿ ನೋಡೋ ನಿಮಗ. ನೀವು ಮತ್ತು ಸಸ್ತಾದನ್ನ ಕೊಡು ಅಂತ ಮತ್ತು ಕೆಟ್ಟದನ್ನ ಕುಡಿಯೋರು. ಅರ್ಥ ಆಯ್ತಿಲ್ಲೋ? ಎಷ್ಟು ಕುಡಿತೀರಿ ಕುಡಿರಿ, ಕುಡಿದು 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 ಎಷ್ಟು ಕುಡಿಬೇಕಂದ್ರೆ ನೀವು ಕುಡಿಲಾರ್ದು ಯಾವ ಬ್ರ್ಯಾಂಡ್ ಉಳಿಬಾರ್ದು ಅಷ್ಟು ಕುಡಿರಿ. ನೀವೆಲ್ಲ ಹೊಲ ಮಾರ್ರಿ, ಮನಿ ಮಾರ್ರಿ, ಬಂಗಾರ ಬೆಳ್ಳಿ ಮಾರ್ರಿ, ಕಿಡ್ನಿ ಹಾಳಾಗ್ಲಿ, ಲಿವರ್ ಹಾಳಾಗ್ಲಿ, ಹಾರ್ಟ್ ಅಟ್ಯಾಕ್ ಆಗ್ಲಿ, ಬ್ರೈನ್ ಟ್ಯೂಮರ್ ಆಗ್ಲಿ, ನಿಮ್ಮನ್ನು ತಗೊಂಡೋಗಿ ಯಾವ್ದಾರ ಸರ್ಕಾರಿ ಹಾಸ್ಪಿಟಲ್ ಮುಂದೆ ಚರಗಿಸ್ಕೊಂಡು ಕೊಂಡ್ರಲಿ, ರೊಕ್ಕ ಕಟ್ಟಿ ಒಳಗೆ ತಗೊಂಡ್ ಬಾ ಅಂತ ಹೆಂಡತಿಗೆ ಹೇಳಿ. ಒಂದು, ನಿಮ್ಮ ಹೆಂಡತಿ ಯಾರ್ದಾರ ಮನೆಯಾಗ ಹೋಗಿ ಜೀತ ಉಳಿಬೇಕು, ನಿಮ್ಮ ಮಕ್ಕಳ ಮಂದಿ ಮನೆಯಾಗ ಹೋಗಿ ಕಸ ಮುಸರಿ ಮಾಡ್ಬೇಕು, ನಿಮ್ಮಪ್ಪ ನಿಮ್ಮವ್ವ ರೋಡಿನೊಳಗೆ ಭಿಕ್ಷಾ ಬಿಡ್ಬೇಕು, ಅಲ್ಲಿ ಮಠ ಕೊಡ್ರಿ ನೀವೆಲ್ಲ. ಕಡೆಗೆ ನಿಮ್ಮ ಹೆಣ ಒಳಗೂ ಹೋಗೋದಿಲ್ಲ, ಹೊರಗೂ ಹೋಗೋದಿಲ್ಲ. ನಿಮ್ಮ ಹೆಣ ಸುಡಾಕ್ ಸರ್ತಕ್ಕೆ ನಿಮ್ಮ ಹೆಂಡ್ರ ಕೊಳ್ಳ ಗುಳದಾಳಿ ಮಾಡುವಂತ ಪರಿಸ್ಥಿತಿ ತಂದಿರ್ತೀರಿ ಅಂದ್ರೆ ಇಷ್ಟು ಗಂಡಸ್ತನ ಇಲ್ಲದ ಮಂದಿನ ತಗೊಂಡೇನಿ ಬೆಂಕಿ ಹಚ್ಚೋದೈತಿ. ಯಾವ್ದಕ್ಕೆ ಬೇಕಪ್ಪ ನಿಮ್ಮ ಮಾರಿ ಮೇಲೆ ಮಾರುದ್ದು ಮೀಸಿ, ಇಲ್ಲಿಗೆ ಜಾಂಡಿಗೆ ನಿಮ್ಗಿಂತ ದೊಡ್ಡ ದೊಡ್ಡ ಮೀಸಿದಾವು, ಮೀಸಿ ತಗೊಂಡೇನಿ ಬೆಂಕಿ ಹಚ್ಚೋದೈತಿ. ಏನು ಪುರುಷಾರ್ಥ ಸಾಧನೆ ಅಂತಂದ್ರ ಹೆಂಡತಿನ ತಗೊಂಬಂದ್ 4 ಮಕ್ಕಳು ಹುಟ್ಟಿಸ್ಬಿಟ್ರೆ ಗಂಡಸರ ಅಂತಾರೆ ನಿಮಗ? ಏನ್ ನಿಮ್ ರೊಕ್ಕ ನಿಮ್ ಮಾತಾ ಕುಡಿರಿ, ಬ್ಯಾಡ್ ಅಂದ್ರೆ ನೀವು ಕೇಳುದಿಲ್ಲ, ನಮಗದ್ ಗೊತ್ತೈತಿ. ಶರೆ ಮಾರಬೇಡ್ರಿ ಅಂದ್ರೆ ಸರ್ಕಾರ ನಮ್ಮನ್ನ ಬೈತಾರು, ಕುಡಿಬೇಡ್ರಿ ಅಂದ್ರೆ ನೀವು ನಮ್ಮನ್ನ ಬೈತೀರಿ. ಅದಕ್ಕೆ ನಾವು ಎರಡೂ ಹೇಳುದಿಲ್ಲ. ಅವ್ರು ಮಾರ್ಕೊಂತ ಹೋಗ್ಲಿ, ನೀವು ಕುಡ್ಕೊಂತ ಹೋಗ್ರಿ. ಸತ್ಯ ಹೇಳಾಕತ್ತೇನ ಅಷ್ಟ. ಇದ್ರಾಗ ನಂದೇನು ವೈಯಕ್ತಿಕ ಲಾಭನೂ ಇಲ್ಲ, ಲುಕ್ಸಾನು ಇಲ್ಲ. ಆದ್ರೆ ಇವತ್ತಿನ ದೇಶದ ಪರಿಸ್ಥಿತಿ ಬಗ್ಗೆ ಒಂದಿಷ್ಟು ನೀವು ಶಾಂತಗೆ ಕುಂತು ಯೋಚನೆ ಮಾಡ್ರಿ. ಇಷ್ಟೊತ್ತನ ಬಹಳಷ್ಟು ವಿಷಯಗಳನ್ನ ನೀವು ಕೇಳಿರ್ತೀರಿ, ಹೇಳಿರ್ತೀರಿ. ಸಾಕಷ್ಟು ಸಂಘರ್ಷಗಳು ಇಲ್ಲಿ ನಡೆದಿರ್ತಾವು, ವಿಚಾರಗಳು ನಡೆದಿರ್ತಾವು. ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಬದುಕುವಂತ ತಾಕತ್ ನಮಗಿರ್ಬೇಕು. ನಿಮಗೆ ಯಾರಿಗೂ ಶರೆ ಬಿಡಲಾರ್ದಂತ ಚಟ ಅಲ್ಲ, ಮೊದಲು ಇದನ್ನ ತಿಳ್ಕೊರಿ. ಶರೆ ನಾ ಬಿಡಬೇಕು ಅಂತ ಅಂದಿಂದ ಅದು ನಿಮ್ಮನ್ನು ಬಿಡಲಾರ್ದಂತ ಚಟ ಅದಲ್ಲ. ಆದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಗಟ್ಟಿಯಾದ ಮನಸ್ಸ. ನೀವು ತೀರ್ಮಾನ ತಗೊಂಡ್ರೆ ಶರೆ ಏನೋ ತಮ್ಮ ಜೀವನ ಪರ್ಯಂತ ಊಟ ಸತ್ತಕ್ಕೆ ಬಿಟ್ಟು ತಾಕತ್ತೈತಿ ನಿಮಗ. ಈ ಜಗತ್ತೊಳಗ ಬೇಕಾದ್ದನ್ನ ತ್ಯಜಿಸಬಹುದು. ಒಬ್ಬ ಮನುಷ್ಯ ಅರಮನೆಯನ್ನ ತ್ಯಜಿಸಿ ಹೋಗಿ ಗೌತಮ ಬುದ್ಧ ಆಗ್ತಾನಂದ್ರೆ ಒಂದು ಬಾಟ್ಲೆ ಶರೆ ಬಿಡಕ್ ಆಗೋದಿಲ್ಲ. ಏನು ಸಾಧಿಸಿದಿರಿ ಹೇಳ್ರಿ ಒಬ್ಬರು ಶರೆ ಕೊಡದವ್ರು ನೀವು. ಶರೆ ಕೊಡೋದ್ರಿಂದ ನಾ ಇಷ್ಟು ದೊಡ್ಡ ಕಲ್ಯಾಣ ಆಯ್ತು ನನಗಂತಕ್ಕಂಥದ್ದು ಒಬ್ಬ ವ್ಯಕ್ತಿ ಯಾರಾದ್ರೂ ಇದ್ರೆ ಕೈ ಮೇಲೆ ಮಾಡಿ ಹೇಳ್ರಿ. ಇಲ್ಲಿ ವೇದಿಕೆ ನೋಡಿದ್ರೆ ಗೊತ್ತಾಗ್ತೈತಿ. 50% 100 ಜನರೊಳಗಡೆ 80 ಜನ ಹೆಣ್ಮಕ್ಳದಾರ ಇಲ್ಲಿ. ಉಳಿದವ್ರು ಯಾಕಿಲ್ಲ? ಅರ್ಥ ಆಗೋದಿಲ್ಲೋ? ಹೆಣ್ಮಕ್ಳು ಕುಡಿಯೋದಿಲ್ಲ, ಅದಕ್ಕೆ ಹೆಣ್ಮಕ್ಳು ಹೆಚ್ಚದಾರು. ನಿಮಗೆ ಮಾತಾಡಿದ ಕೂಡಲೇ ಚುರುಕ್ ಅಂತ ಅದಕ್ಕೆ ನೀವು ಕಡಿಮೆ ಇದೀರಿ. ತಿಳ್ಕೊಳಕತ್ರೆ ವಿಷಯನ. ಚಟ ಮನುಷ್ಯನನ್ನ ಸರ್ವನಾಶ ಮಾಡ್ತೈತಿ.